ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ರೀಸೆಂಟಾಗಿ OTTಲಿ ರಿಲೀಸ್ ಆಗುವಂಥ ಮೂವಿ 'ಲೋಕ ಚಾಪ್ಟರ್ 1' ಬಗ್ಗೆ ಹೇಳ್ತಿದ್ದೀನಿ. ಇದು ಅಕ್ಟೋಬರ್ 31 ಜಿಯೋ ಹಾಟ್‌ಸ್ಟಾರಲ್ಲಿ ರಿಲೀಸ್ ಆಗ್ತಿದೆ. ಈ ಮೂವಿ ಒಂದು ಸೂಪರ್ ಹೀರೋ ಯೂನಿವರ್ಸ್ ಕ್ರಿಯೇಟ್ ಮಾಡೋಕೆ ಹೊರಟಿದೆ. ಆ ಟೀಮ್‌ನ ಫಸ್ಟ್ ಮೂವಿ ಇದು. ಇನ್ನು ಮುಂದೆ ಹೋಗೋಕ್ಕೂ ಮುಂಚೆ ನನ್ನ ಚಾನಲ್‌ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ವಿಡಿಯೋ ಲೈಕ್ ಮಾಡಿ. ಇದರಿಂದ ನನಗೆ ತುಂಬ ಹೆಲ್ಪ್ ಆಗುತ್ತೆ. ಇದೇ ರೀತಿ ಒಳ್ಳೊಳ್ಳೆ ಕಂಟೆಂಟ್ಸ್‌ನ ನಿಮ್ಮ ತನಕ ನಾನು ರೀಚ್ ಮಾಡ್ಬೋದು. ಲೋಕ ಅಂದರೆ ಪ್ರಪಂಚ, ಅಂದರೆ ದೇವಲೋಕ, ಪಾತಾಳ ಲೋಕ ಅಂತೀವಲ್ಲ, ಆ ಥರ ಲೋಕ. ಜಸ್ಟ್ 30 ಕೋಟಿ 30 ಕೋಟಿಯಲ್ಲಿ ಮಾಡಿರೋ ಮೂವಿ ಇದು. ನಮಗೆ ಸಾಮಾನ್ಯ ಜನರಿಗೆ 30 ಕೋಟಿ ಜಸ್ಟ್ ಅಂತ ಹೇಳ್ಬೋದು. ಬಟ್ ಒಂದು ಮೂವಿ ಮಾಡೋಕೆ 30 ಕೋಟಿ ಇವಾಗಿನ ಕಾಲದಲ್ಲಿ ಒಂದು ಕಡಿಮೆ ಬಜೆಟ್. ಆ 30 ಕೋಟಿಲಿ ಮಾಡಿರೋ ಮೂವಿ ಪ್ರೆಸೆಂಟೇಷನ್ ಎಲ್ಲದು ತುಂಬ ಚೆನ್ನಾಗಿದೆ. ಮೂವಿ ಸ್ಟೋರಿಗೆ ಏನೇನು ಲೊಕೇಶನ್ ಬೇಕೋ ಆ ರೀತಿ ಇದೆ. ಲೊಕೇಶನ್ಸು ಏನು ತುಂಬ ಹೈಫೈ ಲೊಕೇಶನ್ಸು ಆಯ್ಕೆ ಯಾವುದು ಇಲ್ಲ. ಜಸ್ಟ್ ಪರ್ಫೆಕ್ಟ್ ಅನ್ಸುತ್ತೆ ಪ್ರೆಸೆಂಟೇಷನ್ನು. ಈ ಮೂವಿ ಫೀಮೇಲ್ ಸೆಂಟ್ರಿಕ್ ಸೂಪರ್ ಹೀರೋ ಮೂವಿ. ಇಂಡಿಯನ್ ಮೂವೀಸಲ್ಲಿ ಈ ರೀತಿ ಫೀಮೇಲ್ ಸೆಂಟ್ರಿಕ್ ಸೂಪರ್ ಹೀರೋ ಮೂವಿ ಇದೆ ಫಸ್ಟ್ ಅಂತ ನಾನು ಅಂದ್ಕೊಂಡಿದ್ದೀನಿ. ಇನ್ನು ಸ್ಟೋರಿ ಬಂದ್ಬಿಟ್ಟು ಪಕ್ಕದ ಮನೆ ಹುಡುಗಿ ಕತೆ. ಎದುರುಗಡೆ ಇರೋ ಹುಡುಗನಿಗೆ ಹುಡುಗಿ ಮೇಲೆ ಫುಲ್ ಕ್ರಶ್ಶು ಆ್ಯಂಡ್ ಡೌಟ್ ಎರಡೂ ಆಗುತ್ತೆ. ಯಾಕೆಂದರೆ ಹುಡುಗಿ ಪವರ್ಸ್ನ ಹುಡುಗ ನೋಡ್ಬಿಟ್ಟಿರ್ತಾನೆ. ನಮ್ಮ ಸೂಪರ್ ಹೀರೋಯಿನ್ಗೆ ಪವರ್ ಹೇಗೆ ಬಂತು, ಯಾವ ಕಾರಣಕ್ಕಾಗಿ ಅವಳು ಈ ಸಿಟಿಗೆ ಬಂದ್ಲು ಅಂತ ಕೂಡ ಮೂವಿಲಿ ಗೊತ್ತಾಗತ್ತೆ. ಹೀರೋಯಿನ್ ಕಲ್ಯಾಣಿ ಅಂತ. ಈ ಪಾರ್ಟ್‌ನ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೂಪರ್ ಹೀರೋ ಮೂವಿ ಅಂದರೆ ಎಕ್ಸ್‌ಪ್ರೆಷನ್‌ಲೆಸ್ ಇರಬೇಕು. ಆ್ಯಕ್ಷನ್ನು, ಲುಕ್ಕು ಕೂಡ ತುಂಬ ಚೆನ್ನಾಗಿ ಕಾಣ್ತಾರೆ. ಎಲ್ಲದು ಸೂಪರ್ ಅವರು. ಮೂವಿ 2.5 ಗಂಟೆ ಇದೆ. ಫಸ್ಟ್ ಹಾಫಲ್ಲಿ ವಿಲನ್ ಕತೆ ಮುಗ್ದೋಗುತ್ತೆ. ಸೆಕೆಂಡ್ ಹಾಫಲ್ಲಿ ಸ್ವಲ್ಪ ಇದೆ ಅಷ್ಟೇ. ಆದರೆ ಫುಲ್ ಮೂವಿ ನೋಡಿದ್ಮೇಲೆ ಅನ್ಸುತ್ತೆ ಈ ಮೂವಿ ನೆಕ್ಸ್ಟ್ ಒಂದು 2-3 ಮೂವಿಗೆ ಅಡಿಪಾಯ ಹಾಕಿದೆ ಅಂತ. ಸೆಕೆಂಡ್ ಹಾಫಲ್ಲಿ ತುಂಬ ಕ್ಯಾಮಿಯೋ ರೋಲ್ಸ್ ಇದೆ. ಯಾರು ಅಂತ ಹೇಳಲ್ಲ, ನೀವೇ ನೋಡಿ ತಿಳ್ಕೊಳ್ಳಿ. ಬಟ್ ಮೂವಿ ಲವರ್ಸ್ಗೆ ಹಬ್ಬ ಡೆಫಿನೆಟ್ಲಿ. ಆ್ಯಂಡ್ ಮೂವಿ ಮುಗಿದ ಮೇಲೆ ಸ್ವಿಚ್ ಆಫ್ ಮಾಡೋದು ಅಥವಾ ಎದ್ದೋಗೋದು ಮಾಡಬೇಡಿ. ಲಾಸ್ಟ್ಗೆ ಇನ್ನೂ ಒಂದು ಸರ್ಪ್ರೈಸ್ ಇದೆ. OTT ರಿಲೀಸ್ ಆದ್ಮೇಲೆ ನೀವು ನೋಡ್ತಾ ಇದ್ರೆ ಮನೆಯಲ್ಲೇ ಕುಡ್ಕೊಂಡು ಕೂಡ ಕ್ಲಾಪ್ ಮಾಡಬೇಕು, ವಿಶ್ ಮಾಡಬೇಕು ಅಂತ ಅನ್ಸುತ್ತೆ ಲಾಸ್ಟಿಗೆ ಬರೋ ಸರ್ಪ್ರೈಸ್ ನೋಡಿ. ಬರೀ ಇದೇನು ಸೂಪರ್ ಹೀರೋ ಮೂವಿ ಪವರ್ಸು ಫೈಟಿಂಗು ಆಯ್ತಿದೆ ಅಂತ ಅನ್ಕೋಬೇಡಿ. ಲವ್ ಇದೆ, ಕಾಮಿಡಿನೂ ಇದೆ. ಸೊ ಯಾವುದೇ ಥರ ವಲ್ಗರ್ ಸೀನ್ಸ್ ಏನೂ ಇಲ್ಲ. ಫ್ಯಾಮಿಲಿ ಜೊತೆ ಕೂತ್ಕೊಂಡು ಆರಾಮಾಗಿ ನೋಡ್ಬೋದು. ಜೊತೆಗೆ ಸಾಂಗ್ಸ್ ಕೂಡ ಇಲ್ಲ. ಸೊ IMDb ರೇಟಿಂಗ್ ಕೂಡ 8.1 ಇದೆ. ಸೊ ಟ್ರಸ್ಟ್ ಮೀ ಆ್ಯಂಡ್ IMDb. ಮತ್ತು ಈ ಮೂವಿನ ಡೆಫಿನೆಟ್ಲಿ 31ಗೆ ರಿಲೀಸ್ ಆದಮೇಲೆ ವಾಚ್ ಮಾಡಿ. 2025 ಒನ್ ಆಫ್ ದ ಬೆಸ್ಟ್ ಮೂವಿ ಅಂತ ಹೇಳ್ಬೋದು. ಏಕೆಂದರೆ ಈ ಮೂವಿ ನೋಡಿದ್ರೆ ನೆಕ್ಸ್ಟ್ 2 to 3 ಇಯರ್ಸಲ್ಲಿ ಇವತ್ತು ಬೇರೆ ಮೂವೀಸ್ ಎಲ್ಲದಕ್ಕೂ ಇದು ತುಂಬ ಚೆನ್ನಾಗಿ ಬೇಸು ಅರ್ಥ ಆಗುತ್ತೆ. ಸೊ ಮೂವಿ ಕೂಡ ಚೆನ್ನಾಗಿದೆ. ಕಲ್ಯಾಣಿ ಅವರು ಕೂಡ ತುಂಬ ಬ್ಯೂಟಿಫುಲ್ಲಾಗಿ ಕಾಣ್ತಾರೆ. ಸೊ ಅದಕ್ಕೋಸ್ಕರ ಈ ಮೂವಿ ಡೆಫಿನೆಟ್ಲಿ ವಾಚ್ ಮಾಡ್ಬೋದು. ಕನ್ನಡದಲ್ಲಿ ಕೂಡ ವಾಚ್ ಮಾಡೋಕ್ಕೆ ಸಿಗುತ್ತೆ ಜಿಯೋ ಹಾಟ್‌ಸ್ಟಾರಲ್ಲಿ. ಥ್ಯಾಂಕ್ ಯು ಎವ್ರಿವನ್. ಸೊ ಥ್ಯಾಂಕ್ ಯು ಎವ್ರಿವನ್. ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ವಿಡಿಯೋನ ಲೈಕ್ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು.